ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ತಿಂಗಳು ಕನ್ಯಾ ರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಮಹತ್ವದ ತಿರುವು ನೀಡೋ ಸಮಯ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಕಾಡ್ತಾ ಇದ್ದ ಸಮಸ್ಯೆಗಳಿಗೆ ಈ ತಿಂಗಳು ಮುಕ್ತಿ ಸಿಗುತ್ತಾ ಅಥವಾ ಇನ್ನು ಹೊಸ ಸವಾಲುಗಳು ಎದುರಾಗುತ್ತಾ? ವಿಶೇಷವಾಗಿ ಈ ತಿಂಗಳು ನಡೀತಾ ಇರೋ ಚಂದ್ರಗ್ರಹಣ ನಿಮ್ಮ ರಾಶಿಯ ಮೇಲೆ ಯಾವ ಪ್ರಭಾವ ಬೀರ್ತಾ ಇದೆ? ವಿಡಿಯೋ ಕೊನೆಯಲ್ಲಿ ಗ್ರಹಣದ ಎಫೆಕ್ಟ್ ಬಗ್ಗೆ ಕೂಡ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಈ ತಿಂಗಳು ನಿಮ್ಮ ರಾಶಿ ಮೇಲೆ ಮುಖ್ಯವಾಗಿ 2 ದೊಡ್ಡ ಗ್ರಹಗಳ ಪ್ರಭಾವ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಆ ದೊಡ್ಡ ಗ್ರಹಗಳಾದರೂ ಯಾವುದು? ಅದರ ಬಗ್ಗೆ ಕೂಡ ಈಗ ವಿವರವಾಗಿ ತಿಳಿತಾ ಹೋಗೋಣ ಬನ್ನಿ. ಗುರುಬಲ. ಗುರು ಭಗವಂತನ ಕೃಪೆಯಿಂದಾಗಿ ಈ ತಿಂಗಳು ನಿಮಗೆ ಶುಭ ಫಲಗಳು ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ನೀವು ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತೆ ಮರಳಿ ಬರಲಿದೆ. ಇನ್ನು ಶನಿ ಪ್ರಭಾವ. ಶನಿದೇವರ ದೃಷ್ಟಿಯಿಂದಾಗಿ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಅಥವಾ ಒತ್ತಡ ಕಂಡು ಬಂದರೂ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ತಾಳ್ಮೆಯೇ ಈ ತಿಂಗಳ ಯಶಸ್ವಿನ ಸೂತ್ರ ಅಂತಲೇ ಹೇಳ್ಬೋದು. ಮಾರ್ಚ್ ತಿಂಗಳಿನಲ್ಲಿ ಕನ್ಯಾ ರಾಶಿಯ ಉದ್ಯೋಗಿಗಳಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಮಿಶ್ರ ಫಲದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಸಹೋದ್ಯೋಗಗಳೊಂದಿಗೆ ವಾಗ್ವಾದಕ್ಕೆ ಇಳಿಬೇಡಿ. ಇನ್ನು ಹೊಸ ಕೆಲಸ ಹುಡುಕ್ತಾ ಇದ್ದರೆ ನೀವು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮ ಅವಕಾಶಗಳು ನಿಮಗೆ ದೊರೆಯಲಿದೆ. ಇನ್ನು ಈ ತಿಂಗಳು ವ್ಯಾಪಾರಸ್ಥರಿಗೆ ಹೇಗಿದೆ ಅಂತ ನಾವು ನೋಡೋದಾದರೆ ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು. ಏನಾದರೂ ನೀವು ಹಳೆ ಹೂಡಿಕೆ ಮಾಡಿದರೆ ಅದರಿಂದ ಸಹ ಲಾಭವನ್ನು ನೀವು ನಿರೀಕ್ಷಿಸ್ಬೋದು. ಇನ್ನು ಹೊಸ ಯೋಜನೆ ಆರಂಭಿಸಲು ಇದು ಅನುಕೂಲವಾದ ಸಮಯ ಅಂತಲೇ ಹೇಳ್ಬೋದು. ಆದರೆ ಯಾವುದೇ ಒಪ್ಪಂದಕ್ಕೆ ನೀವು ಸಹಿ ಹಾಕೋ ಮುನ್ನ ನೀವು ಪತ್ರಗಳನ್ನ ಸರಿಯಾಗಿ ಓದ್ಬಿಟ್ಟು ಆಮೇಲೆ ಸಹಿ ಹಾಕೋದು ಸೂಕ್ತ. ಇನ್ನು ರೈತ ಬಾಂಧವರಿಗೆ ಈ ತಿಂಗಳು ಮಧ್ಯಮ ಫಲ ನೀಡಲಿದೆ ಅಂತಲೇ ಹೇಳ್ಬೋದು. ನೀರಿನ ಸೌಕರ್ಯ ಅಥವಾ ಭೂಮಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ಬೋದು. ಆದರೆ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗೋ ಸಾಧ್ಯತೆ ಕೂಡ ಹೆಚ್ಚಾಗಿ ಗೋಚರಿಸ್ತಾ ಇದೆ. ಕನ್ಯಾ ರಾಶಿಯವರಿಗೆ ಆರೋಗ್ಯ ವಿಷಯ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ತುಂಬಾ ಹುಷಾರಾಗಿರಬೇಕಾಗತ್ತೆ. ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಅಥವಾ ಅಜೀರ್ಣ ಸಮಸ್ಯೆ ಕಾಣಿಸ್ಕೊಬೋದು. ಆದ್ದರಿಂದ ನೀವು ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸಿ, ಹಾಗೆ ನಿದ್ದೆಯನ್ನು ಮಾಡಿ, ಹಾಗೆ ನೀವು ಯೋಗಾಭ್ಯಾಸವನ್ನು ಸಹ ರೂಢಿಸಿಕೊಳ್ಳಿ. ಈ ತಿಂಗಳು ಕೌಟುಂಬಿಕ ಜೀವನ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಇನ್ನು ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ. ಮಕ್ಕಳಿಂದ ನೀವು ಶುಭ ವಾರ್ತೆಯನ್ನು ಕೇಳ್ತೀರಿ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಕನ್ಯಾ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು 5 ಮತ್ತು 3. ಅದೃಷ್ಟದ ದಿನ ಬುಧವಾರ ಮತ್ತು ಗುರುವಾರ. ಅದೃಷ್ಟದ ಬಣ್ಣ ಹಸಿರು ಮತ್ತು ತಿಳಿ ಹಳದಿ. ಈ ತಿಂಗಳ ಅಡೆತಡೆಗಳನ್ನ ನೀವು ನಿವಾರಿಸಿಕೊಳ್ಳಲು ಈ ಸರಳ ಪರಿಹಾರಗಳನ್ನ ಪಾಲಿಸಿ. ನೀವು ಪ್ರತಿ ಬುಧವಾರ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ, ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ನೀವು ಹಸಿರು ಬಟ್ಟೆ ಅಥವಾ ಹೆಸರು ಬೇಳೆಯನ್ನು ದಾನವನ್ನಾಗಿ ನೀಡಿ. ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸಲಿರೋ ಚಂದ್ರಗ್ರಹಣದ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಈ ಗ್ರಹಣ ಸ್ವಲ್ಪ ಮಿಶ್ರ ಫಲಗಳನ್ನ ನೀಡುತ್ತೆ ಅಂತಲೇ ಹೇಳ್ಬೋದು. ಗ್ರಹಣ ಸಮಯದಲ್ಲಿ ಮತ್ತು ಗ್ರಹಣ ಆದಮೇಲೆ ಮಾನಸಿಕವಾಗಿ ಸ್ವಲ್ಪ ಅಸ್ಥಿರತೆ, ಕಿರಿಕಿರಿ ಕಾಡ್ಬೋದು. ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಗ್ರಹಣ ಆದಮೇಲೆ ನೀವು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪ ಹಚ್ಚೋದ್ರಿಂದ ನೀವು ಒಳ್ಳೆ ಫಲಿತಾಂಶವನ್ನು ಕಾಣ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಹೆಚ್ಚಿನ ಭಕ್ತಿ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ನೀವು ನಮ್ಮ ಕನ್ನಡ ಭಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.